Welcome to YouTube channel. Myself Manjula. In today's class we are discussed about the 9th standards economics lesson Human Resources of India. ಭಾರತದ ಮಾನವ ಸಂಪನ್ಮೂಲ. In this chapter you learn to know the meaning of the importance of the human resource, understand the characteristics of the India's population, literacy rates, sex ratio, rural urban and age distribution and density in India. ಭಾರತದ ಒಂದು ಮಾನವ ಸಂಪನ್ಮೂಲದ ಅರ್ಥ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಅದರ ಜೊತೆಗೆ ಅಕ್ಷರತೆಯ ಪ್ರಮಾಣ ಮತ್ತು ನಗರ ಮತ್ತು ಪಟ್ಟಣಗಳಲ್ಲಿ ಯಾವ ರೀತಿಯಾಗಿ ಒಂದು ಸೆಕ್ಸ್ ರೇಷಿಯೋ ಅಂತಕ್ಕಂಥದ್ದು, ಮಾನವ ಸಂಪನ್ಮೂಲ ಅಂತಕ್ಕಂಥದ್ದು ಇಂಡಿಯಾದ ಒಂದು ಜನಸಂಖ್ಯೆಯನ್ನು ಗಾತ್ರವನ್ನು ಆಧರಿಸಿದೆ ಅಂತ ಹೇಳ್ತಾ ಹೋಗ್ತೀವಿ. ಜೊತೆಗೆ ಜನಸಂಖ್ಯಾ ಸ್ಫೋಟ ಮತ್ತು ಜನಸಂಖ್ಯೆಯ ನಿಯಂತ್ರಣದ ಬಗ್ಗೆನೂ ಕೂಡ ತಿಳ್ಕೊಳ್ತಾ ಹೋಗ್ತೀವಿ. ಎಜುಕೇಟೆಡ್ ಆ್ಯಂಡ್ ಹೆಲ್ದಿ ವರ್ಕಿಂಗ್ ಪೀಪಲ್ ಆರ್ ಕನ್ಸಿಡರ್ಡ್ ಆಸ್ ದ ನೇಷನ್ಸ್ ಹ್ಯೂಮನ್ ರಿಸೋರ್ಸ್. Educated and healthy working people, those who are working people and educated people in India is considered as the human resource. ಅಕ್ಷರಸ್ಥರು ಮತ್ತು ಕೆಲಸ ಮಾಡ್ತಕ್ಕಂಥ ವರ್ಗದ ಜನರನ್ನು ಮಾನವ ಸಂಪನ್ಮೂಲ, ದೇಶದ ಆಸ್ತಿ, ಅಸೆಟ್ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ the people living in India is divided into children, adults and the senior citizens. Children those under the 14 years, adults those between 15 and 60 years, senior citizens those above the 60 years. ಮಕ್ಕಳು, ವಯಸ್ಕರು ಮತ್ತು ಹಿರಿಯ ನಾಗರಿಕರು ಅಂತೇಳ್ಬಿಟ್ಟು ಹೇಳ್ತೇವೆ. ಸೊ ಮಕ್ಕಳು 14 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂತಹ ಮಕ್ಕಳನ್ನು ನಾವು ಮಕ್ಕಳ ಒಂದು ಗುಂಪಿಗೆ ಸೇರಿಸೋದಾದರೆ, ವಯಸ್ಕರು 15 ವರ್ಷಕ್ಕಿಂತ ಮೇಲ್ಪಟ್ಟು 60 ವರ್ಷದ ಒಳಗಿನವರು, ಹಿರಿಯ ನಾಗರಿಕರು 60ಕ್ಕಿಂತ ಮೇಲ್ಪಟ್ಟಂಥವರನ್ನು ನೋಡ್ತೀವಿ. ಹ್ಯೂಮನ್ ರಿಸೋರ್ಸ್ ಅಡಲ್ಟ್ಸ್ ಆರ್ ಕೇಪಬಲ್ ಆಫ್ ವರ್ಕಿಂಗ್ ಆ್ಯಂಡ್ ದೇ ಫಾರ್ಮ್ ದ ನೇಷನ್ ವೆಲ್ತ್. ವಯಸ್ಕರೇ ಒಂದು ದೇಶದ ಆಸ್ತಿ ಅಂತ ಹೇಳ್ತೀವಿ. ಯಾಕಂದರೆ ಪೀಪಲ್ ವಿತ್ ನಾಲೆಡ್ಜ್, ಸ್ಕಿಲ್ ಆ್ಯಂಡ್ ಅಬಿಲಿಟೀಸ್ ಟು ಫಾರ್ಮ್ ದ ಹ್ಯೂಮನ್ ರಿಸೋರ್ಸ್ ಆಫ್ ದ ಕಂಟ್ರಿ. ಅವರಿಗೆ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಆಸ್ತಿ ಆಗಿದ್ದು, ಅವರಲ್ಲಿ ಇರ್ತಕ್ಕಂಥ ಜ್ಞಾನ ಕೌಶಲ್ಯಗಳ ಆಧಾರದ ಮೇಲೆ ದೇಶಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಸಿನ್ಸ್ ದ ಪಾಪ್ಯುಲೇಷನ್ ಆಫ್ ಅಡಲ್ಟ್ಸ್ ಈಸ್ ಮೋರ್ ಇನ್ ಇಂಡಿಯಾ, ದೇರ್ ಈಸ್ ಅನ್ ಇನ್ಕ್ರೀಸಸ್ ಇನ್ ದ ವರ್ಕ್ ಫೋರ್ಸ್. ಸೊ if good education, training and health facility are provided to the human resource, they can be transformed into the human capital. If the ಗುಡ್ ಎಜುಕೇಷನ್, ಅಡಲ್ಟ್ಸ್ಗೆ ಬೇಕಾಗಿರ್ತಕ್ಕಂಥ ಒಂದು ಉತ್ತಮ ಶಿಕ್ಷಣ, ತರಬೇತಿ ಮತ್ತು ಆರೋಗ್ಯ ಸೌಲಭ್ಯಗಳನ್ನು, ಒಂದು ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ಅವರಿಗೆ ನಿರ್ಮಾಣ ಮಾಡಿಕೊಟ್ಟಲ್ಲಿ ಅವರು ಒಂದು ದೇಶದ ಆಸ್ತಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸೊ ಹ್ಯೂಮನ್ ರಿಸೋರ್ಸ್ ಆಕ್ಯುಪೈಸ್ ದ ಗ್ರೇಟರ್ ಇಂಪಾರ್ಟೆನ್ಸ್ ಇನ್ ದ ಪ್ರೊಡಕ್ಷನ್ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಹ್ಯೂಮನ್ ರಿಸೋರ್ಸ್ ಪ್ರೊವೈಡ್ಸ್ ದ ಸ್ಕಿಲ್ಸ್ ಆ್ಯಂಡ್ ವರ್ಕ್ ಫೋರ್ಸ್ ನೀಡೆಡ್ ಫಾರ್ ದ ಪ್ರೊಡಕ್ಷನ್. ಪೀಪಲ್ ಹೂ ವರ್ಕ್ ದ ವೇರಿಯಸ್ ಜಾಬ್ಸ್ in the field of agriculture, industry and the service sectors. ಮಾನವ ಸಂಪನ್ಮೂಲ ಆ ಒಂದು ದೇಶದ ಆಸ್ತಿಯಾಗಿದ್ದು, ಅವರು ಒಂದು ಸರಕು ಮತ್ತು ಸೇವೆಗಳನ್ನು ಸಲ್ಲಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅದರ ಜೊತೆಗೆ ಮಾನವ ಸಂಪನ್ಮೂಲ ಅವರಲ್ಲಿರ್ತಕ್ಕಂಥ ಕೌಶಲ್ಯ ಮತ್ತು ಕೆಲಸದ ತರಬೇತಿಯ ಮೂಲಕ ದೇಶಕ್ಕೆ ಒಂದು ಬೇಕಾಗಿರ್ತಕ್ಕಂಥ ಅವಶ್ಯಕವಾಗಿರ್ತಕ್ಕಂಥ ಸಂಪನ್ಮೂಲವನ್ನು ಕೊಡ್ತಾ ಹೋಗ್ತಾರೆ. ಜೊತೆಗೆ ಅವರು ಅನೇಕ ಕ್ಷೇತ್ರಗಳಲ್ಲಿ ಕೃಷಿ ಮತ್ತು ಕೈಗಾರಿಕೆ ಮತ್ತು ಎಲ್ಲ ಕ್ಷೇತ್ರಗಳ ಒಂದು ತರಬೇತಿಯನ್ನು ಪಡೆದು ಕೆಲಸವನ್ನು ಮಾಡಿ ಆ ದೇಶಕ್ಕೆ ಸೇವೆಯನ್ನು ಕೊಡೋದ್ರಿಂದ ಅವರು ಒಂದು ದೇಶದ ಆಸ್ತಿ ಅಂತಲೇ ಹೇಳ್ತಾ ಹೋಗ್ಬೋದು. ಸೊ ಟಿಲ್ ನೌ ಇಂಡಿಯಾಸ್ ಲಾರ್ಜ್ ಪಾಪ್ಯುಲೇಷನ್ ವಾಸ್ ಕನ್ಸಿಡರ್ಡ್ ಆಸ್ ದ ಬರ್ಡನ್, ಬಟ್ ನೌ ಇಟ್ ಈಸ್ ಬೀಯಿಂಗ್ ವ್ಯೂಡ್ ಆಸ್ ದ ರಿಸೋರ್ಸ್. ಇಲ್ಲಿವರೆಗೂ ಕೂಡ ಭಾರತದ ಒಂದು ಜನಸಂಖ್ಯೆಯನ್ನು ಒಂದು ಬರ್ಡನ್ ಅಂತಂದರೆ ಒಂದು ಕೆಲಸಕ್ಕೆ ಬಾರದಿರ್ತಕ್ಕಂಥದ್ದು ಅಂತ ಹೇಳಲಾಗ್ತಿತ್ತು. ಆದರೆ ಈಗ ಅವರೇ ಒಂದು ಮಾನವ ಸಂಪನ್ಮೂಲಕ್ಕೆ ಒಂದು ಪ್ರಮುಖ ಉದಾಹರಣೆ. ಈಸ್ ಬೀಯಿಂಗ್ ವ್ಯೂಡ್ ಆಸ್ ದ ರಿಸೋರ್ಸ್, ಅವರನ್ನು ಒಂದು ಆಸ್ತಿ ಅಂತ ಹೇಳ್ಬಿಟ್ಟು ಪರಿಗಣಿಸಲಾಗ್ತಿದೆ. ಇಟ್ ಈಸ್ ಪಾಸಿಬಲ್ ಟು ಕನ್ವರ್ಟ್ ದ ಪೀಪಲ್ ಇನ್ ಟು ದ ಪ್ರೊಡಕ್ಟಿವ್ ಅಸೆಟ್. ಪ್ರೊವೈಡಿಂಗ್ ಗುಡ್ ಎಜುಕೇಷನ್, ಟ್ರೈನಿಂಗ್ ಆ್ಯಂಡ್ ಹೆಲ್ತ್ ಫೆಸಿಲಿಟೀಸ್. ಅವರಿಗೆ ಬೇಕಾಗಿರ್ತಕ್ಕಂಥ ಉತ್ತಮ ಶಿಕ್ಷಣ, ತರಬೇತಿ ಮತ್ತು ಆರೋಗ್ಯ ಸೌಲಭ್ಯಗಳನ್ನು ಕೊಡುವುದರ ಮೂಲಕ ಅವರನ್ನು ಉತ್ತಮ
ಭಾರತದ ಪ್ರಜೆಗಳು ಮತ್ತು ಒಬ್ಬ ಆಸ್ತಿಯನ್ನಾಗಿ ಮಾಡಬಹುದಾಗಿದೆ. ಹವೆವರ್ ಇಟ್ ಈಸ್ ಬೆಟರ್ ಇಫ್ ದ ಪಾಪ್ಯುಲೇಷನ್ ಆಫ್ ದ ಕಂಟ್ರಿ ಈಸ್ ನಾಟ್ ವೆರಿ ಹ್ಯೂಜ್. Characteristics of the population include the features related to size, composition, density, growth and quality of the population. To have the basic understanding of the population problem of a country, one should have a complete knowledge regarding the basic features of the population of that country. Characteristics of the population include the related size. ಒಂದು ದೇಶದ ಗಾತ್ರ ಮತ್ತು ಆ ಒಂದು ದೇಶದ ಜನಸಂಖ್ಯೆಯ ಪ್ರಮಾಣವನ್ನು ನಿರ್ಧರಿಸಿರುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ಒನ್ ಶುಡ್ ಕಂಪ್ಲೀಟ್ ದ ನಾಲೆಡ್ಜ್ ರಿಗಾರ್ಡಿಂಗ್ ದ ಬೇಸಿಕ್ ಫೀಚರ್ಸ್ ಆಫ್ ದ ಪಾಪ್ಯುಲೇಷನ್. ಆ ಒಂದು ಜನಸಂಖ್ಯೆ ಆಧಾರದ ಮೇಲೆ ಆ ಒಂದು ದೇಶದ ಒಂದು ಭವಿಷ್ಯ ನಿರ್ಧಾರ ಆಗಿರುತ್ತೆ ಅಂತ ಹೇಳ್ಬೋದು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಇಂಡಿಯಾಸ್ ಪಾಪ್ಯುಲೇಷನ್ ಫೀಚರ್ಸ್ ಆ್ಯಂಡ್ ಪ್ರೊಡಕ್ಷನ್ ಆಸ್ ಡಿರೈವ್ಡ್ ಫ್ರಮ್ ದ ಸೆನ್ಸಸ್ 2011. Large size and fast growth. Second stage of democratic transition. Rapidly rising density. Unfavorable sex ratio. Bottom heavy age structure. Predominance of the rural population. Low quality of the population. Low work participation rate. Overpopulation. In India, some wonder characteristics of the India's population showed by the 2011 census. 2011 ಜನಗಣತಿಯ ಪ್ರಕಾರ ಕೆಲವೊಂದು ಅಂಶಗಳನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ. ಇಂಡಿಯಾ ವಿತ್ ಎ ಪಾಪ್ಯುಲೇಷನ್ ಆಫ್ 121.1 crores in 2011 is the second most populous country in the world, next only to China. Every sixth person in the world is an Indian. ಪ್ರತಿಯೊಂದು ದೇಶದಲ್ಲೂ ಕೂಡ ಆ ಒಂದು ದೇಶದ ಜನಸಂಖ್ಯೆ ಅದರ ಒಂದು ಭವಿಷ್ಯವನ್ನು ನಿರ್ಧರಿಸುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇಂಡಿಯಾದಲ್ಲಿ 2011 ಜನಗಣತಿಯ ಪ್ರಕಾರ 121.1 crore ಕೋಟಿಯಷ್ಟು ಜನರನ್ನು ನಾವು ನೋಡ್ತಾ ಹೋಗ್ತೀವಿ. ಚೈನಾವನ್ನು ಬಿಟ್ಟರೆ ನಮ್ಮ ಭಾರತ ಎರಡನೇ ಸ್ಥಾನವನ್ನು ಪರಿಗಣಿಸಿದೆ ಅಂತ ಹೇಳ್ಬೋದು. ಬೈ 2022 ಇಂಡಿಯಾ ವಿಲ್ ಬಿ ದ ಮೋಸ್ಟ್ ಪಾಪ್ಯುಲಸ್ ಕಂಟ್ರಿ ಇನ್ ದ ವರ್ಲ್ಡ್. 2022 ಹೊತ್ತಿಗೆ ಇಂಡಿಯಾ ಮೊದಲ ಸ್ಥಾನದಲ್ಲಿ ಜನಗಣತಿಯಲ್ಲಿ ಹೋಗುತ್ತೆ ಅಂತ ಹೇಳ್ತಾ ಇದೆ. ಇನ್ ಇಂಡಿಯಾ ಪಾಪ್ಯುಲೇಷನ್ ಈಕ್ವಲೆಂಟ್ ಟು ದಟ್ ಆಫ್ ಆಸ್ಟ್ರೇಲಿಯಾ ಈಸ್ ಆಡೆಡ್ ಎವ್ರಿ ಇಯರ್. ಸೊ ಇಂಡಿಯಾ ಈಸ್ ಒನ್ ಆಫ್ ದ ಮೋಸ್ಟ್ densely populated countries of the world with 382 persons as square kilometers in 2011. Sex ratio was 943 in 2011, which is unfavorable to families. In 2011, 74% of the people were literate. In India, the most densely populated country in the world, 382 persons for the square kilometers. ಒಂದು ಸ್ಕ್ವಯರ್ ಕಿಲೋಮೀಟರ್ಸಿಗೆ 382 ಜನರನ್ನು ಇರ್ತಕ್ಕಂಥದ್ದನ್ನು ನೋಡ್ಬೋದು ನಾವು. ಅದೇ ರೀತಿಯಾಗಿ ಸೆಕ್ಸ್ ರೇಷು 943 2011 ಜನಗಣತಿಯ ಪ್ರಕಾರ ಫಿಮೇಲ್ಸ್ ಇರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ಬೋದು. ಅದರ ಜೊತೆಗೆ 2011 ಜನಗಣತಿಯ ಪ್ರಕಾರ 74% ಅಷ್ಟು ಪೀಪಲ್ಲು ಲಿಟ್ರೇಟ್ ಅಕ್ಷರಸ್ಥರಿರೋದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಅದರ ಜೊತೆಗೆ ಇನ್ ಫಿಮೇಲ್ ಲಿಟ್ರಸಿ ರೇಟ್ ವಾಸ್ ಸ್ಟಿಲ್ ಲೋಯರ್ ಅಟ್ ಜಸ್ಟ್ 65%. ಲೈಫ್ ಎಕ್ಸ್ಪೆಂಡಿಚರ್ ಇನ್ ಇಂಡಿಯಾ ವಾಸ್ 65.8 years in 2013. Our population size has crossed the tolerable limit. The female literacy rate was still lower as just 65%. ಅಕ್ಷರತೆಯ ಪ್ರಮಾಣ 65% ಇದೆ ಅಂತ ಹೇಳ್ಬೋದು. ಲೈಫ್ ಎಕ್ಸ್ಪೆಂಡಿಚರ್ ಒಂದು ಮನುಷ್ಯನ ಒಂದು ಜೀವಿತಾವಧಿಯ ವಯಸ್ಸು ಎಷ್ಟಾಗಿರುತ್ತೆ, 65 ವರ್ಷಗಳು ಅಂತ 2013 ಜನಗಣತಿಯ ಪ್ರಕಾರ ಹೇಳ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಅವರ್ ಪಾಪ್ಯುಲೇಷನ್ ಸೈಜ್ ಹ್ಯಾಸ್ ಕ್ರಾಸ್ಡ್ ದ ಟಾಲರೆನ್ಸ್ ಲಿಮಿಟ್ ಜನಗಣತಿಯ ಒಂದು ಅವಶ್ಯಕತೆಯನ್ನು ನಿರ್ಧರಿಸಿರುತ್ತೆ. Terminological words related to the population. Population explosion. A sudden large increase in the size of the population is called as the population explosion. Density of the population.
ಡೆನ್ಸಿಟಿ ಆಫ್ ದ ಪಾಪ್ಯುಲೇಷನ್ ಈಸ್ ದ ನಂಬರ್ ಆಫ್ ದ ಪೀಪಲ್ living per square kilometers of the geographical area. Population explosion, ಜನಸಂಖ್ಯಾ ಸ್ಫೋಟ. A large increase in the size population is called as a population explosion. ಒಂದು ದೇಶದಲ್ಲಿ ಅವಶ್ಯಕತೆಗಿಂತ ಹೆಚ್ಚಾಗಿ ಜನಸಂಖ್ಯೆ ಬೆಳೀತಕ್ಕಂಥದ್ದನ್ನು ನಾವು ಜನಸಂಖ್ಯಾ ಸ್ಫೋಟ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಡೆನ್ಸಿಟಿ ಆಫ್ ದ ಪಾಪ್ಯುಲೇಷನ್ ಈಸ್ ದ ನಂಬರ್ ಆಫ್ ದ ಪೀಪಲ್ ಲಿವಿಂಗ್ ಪರ್ ಸ್ಕ್ವೇರ್ ಕಿಲೋಮೀಟರ್ಸ್ ಆಫ್ ದ ಜಿಯೋಗ್ರಫಿಕಲ್ ಏರಿಯಾ. ಒಂದು ಜನಸಂಖ್ಯೆಯ ಗಾತ್ರದ ಒಂದು ದೇಶದ ಗಾತ್ರದ ಮೇಲೆ ಒಂದು ಜನಸಂಖ್ಯೆಯನ್ನು ನಿರ್ಧರಿಸಲ್ಪಡ್ತಕ್ಕಂಥದ್ದನ್ನು ಡೆನ್ಸಿಟಿ ಆಫ್ ದ ಪಾಪ್ಯುಲೇಷನ್ ಅಂತ ಕರಿತಾ ಹೋಗ್ತೀವಿ. ಸೆಕ್ಸ್ ರೇಷ್ಯೂ ರೆಫರ್ಸ್ ಟು ದ ನಂಬರ್ ಆಫ್ ದ ಫಿಮೇಲ್ಸ್ ಪರ್ 1000 ಮೇಲ್ಸ್. ಸೆಕ್ಸ್ ರೇಷ್ಯೂ ಅಂದರೆ ಲಿಂಗವನ್ನು ಒಂದು ದೇಶ, ಯಾವುದೇ ಒಂದು ದೇಶದಲ್ಲಿ ಸೆಕ್ಸ್ ರೇಷ್ಯೂ ಅಂತಕ್ಕಂಥದ್ದು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ, 1000 ಫಿಮೇಲ್ಸಿಗೆ. ಸೆಕ್ಸ್ ರೇಷ್ಯೂ ರೆಫರ್ಸ್ ಟು ದ ನಂಬರ್ ಆಫ್ ದ ಫಿಮೇಲ್ಸ್ ಪರ್ 1000 ಮೇಲ್ಸ್. 1000 ಮೇಲ್ಸಿಗೆ ಎಷ್ಟು ಜನ ಫಿಮೇಲ್ಸ್ ಇದ್ದಾರೆ ಅಂತಕ್ಕಂಥದ್ದನ್ನು ಕನ್ಸಿಡರ್ ಮಾಡ್ತಕ್ಕಂಥದ್ದನ್ನು ಸೆಕ್ಸ್ ರೇಷ್ಯೂ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಬರ್ತ್ ರೇಟ್, ದ ನಂಬರ್ ಆಫ್ ದ ಲೈವ್ ಬರ್ತ್ಸ್ ಆ್ಯಸ್ 1000 ಪರ್ ದ ಪಾಪ್ಯುಲೇಷನ್ ಪರ್ ಇಯರ್. ಆ ಒಂದು ಹುಟ್ಟಿನ ಪ್ರಮಾಣ ಅಂತಕ್ಕಂಥದ್ದು, ಬರ್ತ್ ರೇಟ್ ಅಂತಕ್ಕಂಥದ್ದು ಎಷ್ಟು ಇದೆ ಒಂದು ವರ್ಷಕ್ಕೆ ಅನ್ನೋದನ್ನು ಕನ್ಸಿಡರ್ ಮಾಡ್ತಕ್ಕಂಥದ್ದನ್ನು ಬರ್ತ್ ರೇಟ್ ಅಂತ ಹೇಳ್ತೇವೆ. ಡೆತ್ ರೇಟ್, ಸಾವಿನ ಪ್ರಮಾಣ, ದ ನಂಬರ್ ಆಫ್ ದ ಡೆತ್ಸ್ ಆ್ಯಸ್ ಪರ್ 1000 ಪೀಪಲ್ ಪರ್ ಇಯರ್. ಒಂದು ವರ್ಷಕ್ಕೆ ಎಷ್ಟು ಜನ ಸಾವಿರಕ್ಕೆ ಎಷ್ಟು ಜನ ಸಾಯ್ತಾ ಹೋಗ್ತಾರೆ ಅಂತಕ್ಕಂಥದ್ದನ್ನು. ಮತ್ತು ಲೈಫ್ ಎಕ್ಸ್ಪೆಕ್ಟೆನ್ಸಿ ಈಸ್ ದ ನಂಬರ್ ಆಫ್ ದ ಇಯರ್ಸ್ ಪರ್ಸನ್ ಈಸ್ ಎಕ್ಸ್ಪೆಕ್ಟೆಡ್ ಟು ಲೈಫ್ ಫಾರ್ ಲೈಫ್. ಅಂದರೆ ಒಬ್ಬ ಮನುಷ್ಯ ಎಷ್ಟು ವರ್ಷಗಳ ಕಾಲ ಬದುಕ್ತಾನೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು. ಡೆಮೋಗ್ರಫಿಕ್ ಟ್ರಾನ್ಸಿಷನ್, ದೇರ್ ಇಸ್ ಎ ಕ್ಲೋಸ್ ರಿಲೇಷನ್ಶಿಪ್ ಬಿಟ್ವೀನ್ ದ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ದ ಪಾಪ್ಯುಲೇಷನ್ ಗ್ರೋತ್. ಪ್ರತಿಯೊಂದು ದೇಶದ ಜನಸಂಖ್ಯೆ ಆ ಒಂದು ದೇಶದ ಅರ್ಥವ್ಯವಸ್ಥೆಯನ್ನು ನಿರ್ಧರಿಸುತ್ತೆ ಅಂತ ಹೇಳ್ಬೋದು. ಅದರ ಜೊತೆಗೆ ದ ಟ್ರಾನ್ಸಿಷನ್ ಆಫ್ ದ ಡೆಮೋಗ್ರಫಿಕ್ ಫೀಚರ್ಸ್ ಈಸ್ ಅಬ್ಸರ್ವ್ಡ್ ಟು ಬಿ ದ ಫಾಲೋಯಿಂಗ್ ಆನ್ ದ ತ್ರೀ distinct phase, namely backward stage, developing stage, developed stage. ಬ್ಯಾಕ್ವರ್ಡ್ ಸ್ಟೇಜು, ಡೆವಲಪಿಂಗ್ ಸ್ಟೇಜು, ಡೆವಲಪ್ಡ್ ಸ್ಟೇಜ್. ಬ್ಯಾಕ್ವರ್ಡ್ ಅಂದರೆ ಹಿಂದುಳಿದಿರ್ತಕ್ಕಂತಹ ಒಂದು ಹಂತ, ಡೆವಲಪಿಂಗ್ ಅಂದರೆ ಮುಂದುವರಿತಿರ್ತಕ್ಕಂತಹ ಹಂತ, ಡೆವಲಪ್ಡ್ ಅಂದರೆ ಮುಂದುವರೆದಿರ್ತಕ್ಕಂತಹ ಹಂತವನ್ನಾಗಿ ನಾವು ನೋಡ್ತಾ ಹೋಗ್ತೀವಿ. ಡೆಮೋಗ್ರಫಿಕ್ ಟ್ರಾನ್ಸಿಷನಲ್ಲಿ ಬ್ಯಾಕ್ವರ್ಡ್ ಸ್ಟೇಜಲ್ಲಿ ನಾವು ಏನನ್ನು ನೋಡ್ತೀವಿ ಅಂದರೆ ಪಾವರ್ಟಿ, ಅನ್ಎಂಪ್ಲಾಯ್ಮೆಂಟ್, ಬಡತನ ಮತ್ತು ನಿರುದ್ಯೋಗ. ಬ್ಯಾಕ್ವರ್ಡ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಫೆಸಿಲಿಟೀಸು ಮತ್ತು ಶಿಕ್ಷಣ. ಸೂಪರ್ಸ್ಟಿಷನ್ಸ್, ಟ್ರೆಡಿಷನ್ಸ್, ಅನೇಕವಾಗಿರ್ತಕ್ಕಂತಹ ದೇವದಾಸಿ, ಬಾಲ್ಯ ವಿವಾಹ ಪದ್ಧತಿ, ಬಹುಪತ್ನಿತ್ವ, ಇವೆಲ್ಲವನ್ನು ಒಂದು ಮೂಢನಂಬಿಕೆಗಳು, ಅನೇಕ ವಿಚಿತ್ರ ಪದ್ಧತಿಗಳನ್ನು ನೋಡ್ತಾ ಹೋಗ್ತೀವಿ. ಹೈ ಬರ್ತ್ ಆ್ಯಂಡ್ ಡೆತ್ ರೇಟ್, ತುಂಬ ಜನನ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥದ್ದು ಮತ್ತು ಕಡಿಮೆ ಮರಣ ಪ್ರಮಾಣ ಇರ್ತಕ್ಕಂಥದ್ದು. ಬೆಟರ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಫೆಸಿಲಿಟೀಸ್, ಡೆವಲಪಿಂಗ್ ಸ್ಟೇಜಲ್ಲಿ ನಾವೇನು ನೋಡ್ತೀವಿ, ಮುಂದುವರಿತಿರ್ತಕ್ಕಂಥ ಹಂತದಲ್ಲಿ ಬೆಟರ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಫೆಸಿಲಿಟೀಸು, ಉತ್ತಮ ಶಿಕ್ಷಣ ಮತ್ತು ಉತ್ತಮ ಆರೋಗ್ಯ. ಕಂಟ್ರೋಲ್ ಆಫ್ ದ ಎಪಿಡೆಮಿಕ್ಸ್, ಸ್ಲೋ ಡಿಕ್ಲೈನ್ ಆಫ್ ದ ಬರ್ತ್ ರೇಟ್, ಜನನ ಪ್ರಮಾಣದಲ್ಲಿ ಕಡಿಮೆ ಇರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ ಮತ್ತು ಮರಣ ಪ್ರಮಾಣ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು, ಕಂಟ್ರೋಲಲ್ಲಿರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಡೆವಲಪ್ಡ್ ಸ್ಟೇಜಲ್ಲಿ ಎಜುಕೇಟೆಡ್ ಆ್ಯಂಡ್ ವೆಲ್ ಇನ್ಫಾರ್ಮ್ಡ್ ಪೀಪಲ್, ಇದರಲ್ಲಿ ಎಜುಕೇಟೆಡ್ ಪೀಪಲ್, ಉತ್ತಮವಾಗಿರ್ತಕ್ಕಂತಹ ಶಿಕ್ಷಣ ವ್ಯವಸ್ಥೆ ಇರ್ತಕ್ಕಂತಹ ಜನರನ್ನು ಮತ್ತು ಎಜುಕೇಟೆಡ್ ಜನರನ್ನು ನೋಡ್ತಾ ಹೋಗ್ತೀವಿ. ಅದರ ಜೊತೆಗೆ ಹೆಲ್ತ್ ಆ್ಯಂಡ್ ಹೈಜೀನ್ ಫೆಸಿಲಿಟೀಸ್ ಟು ಆಲ್, ಆರೋಗ್ಯ ಮತ್ತು ಆರೋಗ್ಯವಂತ, ಉತ್ತಮವಾಗಿರ್ತಕ್ಕಂಥ ಆರೋಗ್ಯಕ್ಕೆ ಅನುಕೂಲವಾಗಿರ್ತಕ್ಕಂತಹ ಹೈಜಿನಿಕ್ ಫೆಸಿಲಿಟೀಸು, ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ವ್ಯವಸ್ಥೆಯನ್ನು ಮತ್ತು ಕ್ಲೀನ್ ಆಗಿರ್ತಕ್ಕಂಥ ಒಂದು ವಾತಾವರಣವನ್ನು ನೋಡ್ತೀವಿ. ರ್ಯಾಪಿಡ್ ಗ್ರೋತ್ ಆಫ್ ದ ನೇಷನ್ಸ್ ಎಕಾನಮಿ, ಭಾರತದ ಒಂದು ರಾಷ್ಟ್ರೀಯ ವರಮಾನ ಹೆಚ್ಚಾಗಿರ್ತಕ್ಕಂಥದ್ದನ್ನು ನೋಡ್ತಾ ಹೋಗ್ತೀವಿ. ಪ್ರೊಡಕ್ಷನ್, ಹೆಲ್ತ್ ಆ್ಯಂಡ್ ಕ್ವಾಲಿಟಿ ಆಫ್ ದ ಪಾಪ್ಯುಲೇಷನ್. Health is an important asset of the humans. Good health improves not only the quality of the life
ಆಫ್ ದ ಪೀಪಲ್ ಬಟ್ ಆಲ್ಸೋ ದ ಕ್ವಾಲಿಟಿ ಆಫ್ ದೇರ್ ವರ್ಕ್. ಒಬ್ಬ ವ್ಯಕ್ತಿ ಉತ್ತಮ ಆರೋಗ್ಯವನ್ನು ಹೊಂದಿದ್ದಾಗ ಮಾತ್ರ ಆತ ದೇಶದ ಆಸ್ತಿ ಆಗೋದಕ್ಕೆ ಸಾಧ್ಯ ಇದೆ. ಉತ್ತಮವಾದ ಆರೋಗ್ಯವನ್ನು ಹೊಂದಿದ್ದಾಗ ಮಾತ್ರ ಆತ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕೆಲಸವನ್ನು ಸೇವೆಯನ್ನು ಸಲ್ಲಿಸೋದಕ್ಕೆ ಅವಶ್ಯಕವಾಗಿ ಸಾಧ್ಯ ಆಗುತ್ತೆ. ಪ್ರೊಡಕ್ಟಿವ್ ಹೆಲ್ತ್ ಆ್ಯಂಡ್ ಕ್ವಾಲಿಟಿ ಆಫ್ ದ ಪಾಪ್ಯುಲೇಷನ್. ಹ್ಯೂಮನ್ ಬೀಯಿಂಗ್ಸ್ ಬಯಾಲಜಿಕಲಿ reproduce. The quality of the population depends greatly on the number of the children both and their health. Healthy children are more likely to grow the healthy adults and contribute more to economic growth of the country. The maternal mortality, the infant mortality, the child mortality, anemia, underweight children, malnutrition as decided today. The high degree of the malnutrition with a large production of the children's deaths occurring due to the malnutrition. So, this is the National Health Policy of India aims to improve the health care, family welfare and the nutritional services to the people. ಒಂದು ಭಾರತದ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಅಂತಕ್ಕಂಥದ್ದು ಭಾರತದ ಒಂದು ಜನರ ಆರೋಗ್ಯ ಮತ್ತು ಕುಟುಂಬ ಮತ್ತು ಅವರಿಗೆ ಕೊಡ್ತಕ್ಕಂಥ ಕೊಡುಗೆಯ ಪ್ರಕಾರ ಅವರದೇ ಆಗಿರ್ತಕ್ಕಂಥ ಒಂದು ಹೆಲ್ತ್ ಪಾಲಿಸೀಸನ್ನು ಇಂಡಿಯಾದಲ್ಲಿ ಬಿಡುಗಡೆ ಮಾಡಿದೆ. ಸೊ ಇದಿಷ್ಟು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ